performance combat aircraft. I had learned how to build and support an air force. Above all, it is my people who keep the Tiranga flying, steadfast, skilled, and unbreakable. I am HAL, the force behind the forces, the wings of Bharat. ಇವತ್ತು ನಾವು HALನ ಮ್ಯೂಸಿಯಂ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಯಾವುದೋ ಟ್ರಯಾಂಪ್ ಟೈಗರ್ ನಿಂತಿದೆ, ಸಕ್ಕತ್ತಾಗಿದೆ. ಹೊರಡೋಣ ಬನ್ನಿ ನಾವು. ಇದು HAL ಎಂಟ್ರಿ. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಡಬೇಕಷ್ಟೇ. ನೋಡಿ ಹಿಂಗಿದೆ ಎಂಟ್ರೆನ್ಸಲ್ಲಿ. ಎಂಟ್ರಿ ಬಂದ ತಕ್ಷಣ ನೋಡಿ ನಮ್ಮ ಚಾಮರಾಜೇಂದ್ರ ಒಡೆಯರ್ದು ಒಂದು ಚಿಕ್ಕ ಸ್ಟ್ಯಾಚ್ಯೂ ಹಾಕಿದ್ದಾರೆ. ಪರ್ ಹೆಡು ಟಿಕೆಟ್ ನಿಮಗೆ 120 ರುಪೀಸು. ನೋಡಿ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು ಫುಲ್. ಇವೆಲ್ಲ ಸ್ಟಾರ್ಟ್ ಆದಾಗಲೇ ಇದಕ್ಕೆಲ್ಲ ಲೈಕ್ ಕೊಡುಗೆಗಳು ಕೊಟ್ಟಿರೋದೆಲ್ಲ ಒಡೆಯರು. ಹಾಗಾಗಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇನ್ನೂ ಇದೆ ನೋಡಿ. ನೋಡಿ ಈ ಫೈಟರ್ ಜೆಟ್ಟು ಹೆಸರು ಮಾರುತ್. ಇದು ಟ್ರೈನರ್ ಫೈಟರ್ ಜೆಟ್ಟು. 2 ಸೀಟ್ ಇರುತ್ತೆ, ಪೈಲಟು ಕೋ ಪೈಲಟ್ ಟ್ರೈನಿಂಗ್. ಆ್ಯಂಡ್ ನೋಡಿ ಎಲ್ಲ ಥರ ಫೈಟರ್ ಜೆಟ್ಸ್ ತೋರಿಸ್ತೀನಿ. ಇದು MiG-21. ಇದು ಕೂಡ ಫೈಟ್ರ್ ಆಗುತ್ತೆ ಹಾಗೂ ಟ್ರೈನಿಂಗ್ ಎರಡೂ ಯೂಸ್ ಮಾಡ್ಬೋದು. 2 ಸೀಟ್ಸ್. ಇದು ನೋಡಿ ಫೈಟರ್ ಜೆಟ್ದು ಇಂಜಿನು. ಆ್ಯಕ್ಚುಲಿ ಈ ಫೈಟರ್ ಜೆಟ್ಸು ಇಂಜಿನ್ಸ್ ಎಲ್ಲ ಒರಿಜಿನಲ್ಲು. ಓಕೆ, ಇದೆಲ್ಲ ರಿಟೈರ್ಡ್ ಆಗಿರುತ್ತಲ್ಲ ಅದನ್ನು ಇಲ್ಲಿ ಇಟ್ಟಿರ್ತಾರೆ. ಇದು ನೋಡಿ ಹಿಂದೂಸ್ತಾನ್ ಜೆಟ್. ಇದು ಟ್ರೈನರ್ ಮಾತ್ರ, ಓನ್ಲಿ ಟ್ರೈನಿಂಗ್ ಪರ್ಪಸ್. ಇದು ಫೈಟರ್ಗೆ ಫೈಟಿಂಗ್ ಎಲ್ಲ ತೊಗೊಳೋಲ್ಲ. ಇದು ನೋಡಿ LCA ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್, ನಮ್ಮ ಇಂಡಿಯನ್ ಮೇಡು. ಚಿಕ್ಕದೊಂದು ಯಾವುದು ಬೇರೆದು ಡೆಮೋ ಇಟ್ಟಿದ್ದಾರೆ. ಆ್ಯಂಡ್ ನೋಡಿ ನಮ್ಮ ಲಕ್ಷ್ಯ. ಇದು ಸೂಸೈಡ್ ಬಾಂಬ್ ಥರ. ಮೀನ್ಸ್ ಇದೆಲ್ಲ ಹೇಗೆಂದರೆ ಪೈಲಟ್ ಎಲ್ಲ ಇರಲ್ಲ ಇದಕ್ಕೆ. ಇದೊಂದು ಸೂಸೈಡಲ್ ಬಾಂಬ್ಸ್ ಥರ ಲಾಂಚ್ ಮಾಡ್ತಾರೆ, ಹೋಗ್ಬಿಟ್ಟು ಇದು ಟಾರ್ಗೆಟ್ನ ಹಿಟ್ ಮಾಡುತ್ತೆ, ತಾನೇ ಸೂಸೈಡ್ ಆಗುತ್ತೆ. ಸ್ವಲ್ಪ ಫುಲ್ಲು ಧ್ವಂಸ ಆಗುತ್ತೆ, ಫುಲ್ ಔಟ್ ಆಗುತ್ತೆ. ಎಲ್ಲ ಡೆಮೋ ಇದು. ಕ್ಯಾನ್ ಬೀರಾವ್. ಇವಾಗ ಫೈಟರ್ ಜೆಟ್ ಏನಾದರೂ ಪ್ರಾಬ್ಲಮ್ ಆದರೆ ಸೀಟ್ ಎಜೆಕ್ಷನ್ ಮಾಡ್ತಾರಲ್ಲ, ಈ ಥರ ಸಿಸ್ಟಮ್ ಇರುತ್ತೆ. ಅದು ಸಡನ್ಲಿ ಮೈಕ್ರೋ ಸೆಕೆಂಡ್ಸಲ್ಲಿ ಸೀಟ್ ಜಂಪ್ ಆಗಿ ಪ್ಯಾರಾಶೂಟ್ ಓಪನ್ ಆಗುತ್ತೆ, ಅವ್ರ ಕೆಳಗಡೆ ಬಂದು ಲ್ಯಾಂಡ್ ಆಗ್ತಾರೆ. ಪೈಲಟ್ಗೆ ಏನೂ ಆಗದೆ ಇರಲಿ. ನೋಡಿ ಇದು ಒರಿಜಿನಲ್. ಇವೆಲ್ಲ ನೋಡಿ ಬ್ಲೇಡ್ಸ್ ನೋಡಿ ಎಲ್ಲರಿಗೂ ಬಂದಿದೆ. ಇದು ಇಂಡಿಯನ್ ನೇವಿದು ಹೆಲಿಕಾಪ್ಟರು. ಇದು ಟ್ರೈನರ್ ಏರ್ಕ್ರಾಫ್ಟ್ ನೋಡಿ. ನೋಡಿ ರೆಕ್ಕೆ ಹಾರಬೇಕಾರೆಲ್ಲ ಈ ಥರ ಡೌನ್ ಆಗುತ್ತೆ, ಹಾರುತ್ತೆ, ಮತ್ತು ಇದು ಸ್ಟ್ರೈಟ್ ಆಗಿಬಿಡುತ್ತೆ. ಇಳಿಬೇಕಾದ್ರೆ ಮತ್ತೆ ಇದನ್ನ ಮೇಲೆ ಮಾಡ್ತಾರೆ. ಆ್ಯಂಡ್ ಎಲ್ಲ ಫ್ಲೈಟ್ಗೂ ರೆಕ್ಕೆಯಲ್ಲೇ ಫ್ಯೂಲ್ ಟ್ಯಾಂಕ್ ಇರೋದು, ಫ್ಯೂಲ್ಸ್ ತುಂಬಿಸೋದು ಎರಡೂ ಕಡೆ ರೆಕ್ಕೆಯಲ್ಲಿ. ನೋಡಿ ಇಲ್ಲಿ ಮೇಂಟೆನೆನ್ಸ್ನ ನೋಡೋಕ್ಕಾಗದೆ ನಮ್ಮ ಹುಡುಗ ಪಾಪ ಎತ್ತಿಡ್ತವನೇ ಬೋರ್ಡ್ನ ಕ್ಲೀನಾಗಿ. ನೋಡಿ ಯಾರಾದರೂ HALಯಿಂದ ನೋಡ್ತಿದ್ರೆ ಮ್ಯೂಸಿಯಮಿಂದ ಇದನ್ನು ಸ್ವಲ್ಪ ಗಮನ ಹರಿಸಿ. ತುಂಬ ಬೋರ್ಡ್ಸ್ ಇದ್ರೆ ಬಿದ್ದೋಗಿದೆ. ಇದೆಲ್ಲ ರಡಾರ್ಸ್ ನೋಡಿ, ರಡಾರು ಪ್ಲೇನ್ಸ್. ಇದು ದೊಡ್ಡ ರಡಾರ್ ಇರುತ್ತೆ ನೋಡಿ. ಇಲ್ಲಿ ಕ್ರೇಜಿ ಏನಂದರೆ ನೋಡಿ, ಜೋಕಲ್ಲಿ ನೋಡಿ ಫ್ಲೈಟ್ ಇಟ್ಬಿಟ್ಟು ಅವ್ರೆ ಚಿಕ್ಕ ಹುಡುಗರು ಆರಾಮ್ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿಂದ ಹತ್ತಾರೆ, ಹೊರಗಡೆಯಿಂದ ಬಂದ್ಬಿಟ್ಟು ಜಾರಬಂಡಿ. ಸಾಕಾಗಿದೆ ಬ್ರೋ, ಸೂಪರ್. ನೋಡಿ ಇಂಜಿನ್ಸ್, ಟ್ರೈನರ್ ಫೈಲ್. ನೋಡಿದು ಹಂಸ ಅಂತ. ಆ್ಯಂಡ್ ನಿಮ್ಗೆ ಇದ್ರ ರಿಲೇಟೆಡ್ ಏನಾದರೂ ಐಟಮ್ಸ್ ಬೇಕಂದರೆ ಇಲ್ಲಿ ಸ್ಟೋರ್ ಇದೆ, ಇದರಲ್ಲಿ ನಿಮಗೆಲ್ಲ ಸಿಗುತ್ತೆ.
ಈಗ ನೋಡಿ ಫ್ಲೈಟ್ಸ್, ಕ್ಯಾಬ್ಸ್ ನೋಡಿ. ನಾವು ಒಂದು ಸುಖೋಯಿ, ಒಂದು ರಫೇಲ್ ಕೀಬೆನ್ಸ್ ತೊಗೊಂಡಿದ್ದೀವಿ. ನೀವು ಬಂದರೆ ಈ ಶಾಪಲ್ಲಿ ನೋಡಿ ಎಲ್ಲ ಥರ ಐಟಮ್ಸ್ ಇರುತ್ತೆ, ಹ್ಯಾಂಡಿಕ್ರಾಫ್ಟ್ಸ್ ಕೂಡ ತೊಗೋಬೋದು. PSLVಯ ಪೇಲೋಡ್ ನೋಡಿ, ಹೆಡ್ ಶೀಲ್ಡ್ ಇದು. PSLVಯ ಹೆಡ್ ಶೀಲ್ಡ್ ಪೇಲೋಡ್ ಇರುವಂಥ ಜಾಗ. ಚೆನ್ನಾಗಿದೆ ಮರ. ಇದು ಕೆಫೆಟೇರಿಯಾ ಆ್ಯಂಡ್ ಅಲ್ಲಿ ನೋಡಿ ಶಾಪಿಂಗ್ ಬೇಕಾದರೆ ನೀವು ಅಲ್ಲಿ ಮಾಡ್ಬೋದು. ಇಲ್ಲಿ ಸ್ಟೋರ್ ಇದೆ ಒಂದು, ಇದು ಕೆಫೆಟೇರಿಯಾ. ಇಲ್ಲಿ ಚಿಕ್ಕ ಹುಡುಗರು ಡ್ರಾ ಮಾಡಿ ಕೊಟ್ಟರೆ ಬಿಲೋ 12 ಇಯರ್ಸು ಅವರ ಅಲ್ಲಿ ಸ್ಕ್ಯಾನಿಂಗ್ ಇದೆ, ಅದರೊಳಗೆ ಇಡ್ತಾರೆ. ಸೊ ಸೇಮು ಸ್ಕ್ಯಾನ್ ಆಗಿ ಅಲ್ಲಿ ಫ್ಲೈ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಚಿಕ್ಕ ಹುಡುಗರು ಇಲ್ಲಿ ಗೇಮ್ ಇದೆ. ಸೊ ಅವನು ಯಾವ ಕಡೆ ಮೂವ್ ಮಾಡ್ತಾನೋ ಆ ಕಡೆ ಮೂವ್ ಆಗುತ್ತೆ. ನೋಡಿ ಇಲ್ಲಿ ಚಿಕ್ಕ ಹುಡುಗ ಗೇಮ್ ಆಡ್ತಾನೆ. ಸಕ್ಸಸ್ಫುಲ್ ಈಗ ಏನೇ ವಿನ್ ಆಗಿದೆ. ಹೆಂಗೆ ಅನ್ನಿಸ್ತಿದೆ? ವಿನ್ ಆಗಿದೆ. How are you feeling? अच्छा है? ಅದಕ್ಕೆ ಬಿಟ್ಟವ್ರು ನೋಡಿ ಸ್ಪೇಸ್ಗೆ ಹೋಗ್ತೈತೆ. बिलो 12 इयर्स नाविल्ला. हिंदी आता है? कन्नड़ा हिंदी आता है? नहीं. फिर इंग्लिश हिंदी आती है ना? कन्नड़ा हाँ. ಹೇಗಿದೆ ಫ್ಲೈಟು? ನಮ್ಮ ಪೈಲಟ್ ನೋಡಿ ಇಳ್ಕೊಬಿಟ್ರು. Fighters, trainers, next generation helicopters and technologies yet to be born. Above all, it is my people who keep the Tiranga flying, steadfast, skilled and unbreakable. I am HAL, the force behind the forces, the wings of Bharat. I am H, equity, land, power and unconditional support. On 23rd December 1940 in Bangalore, I took my first official breath. ಮೈಸೂರು ಮಹಾರಾಜರು ಸಪೋರ್ಟಿಂದ ಸ್ಟಾರ್ಟ್ ಆಗಿದೆ ಚೇಲು. Skies became battlefields. Time was no longer a luxury. Scrubland was cleared. ಓನ್ಲಿ 6 to 12 ಇಯರ್ಸ್ ಕಿಡ್ಸ್ಗೆ ಇಲ್ಲಿ ಸಿಮ್ಯುಲೇಟರ್ ಇರುತ್ತೆ ನೋಡಿ ಫ್ಲೈಟ್. ಸೆಕೆಂಡ್ ಫ್ಲೋರಲ್ಲಿ, ನಾವು ಫಸ್ಟ್ ಫ್ಲೋರಲ್ಲಿ ನೋಡ್ಕೊಂಡ್ಬಂದ್ವಿ. ನಾವು ಚಿಕ್ಕ ಹುಡುಗರಲ್ಲ, ಅದಕ್ಕೆ ಬರೀ ನೋಡೋಕ್ಕೆ ಸಿಗುತ್ತೆ, ಆಡೋಕ್ಕೆ ಸಿಗಲ್ಲ. ಇದೆಲ್ಲ ಮ್ಯೂಸಿಯಮ್ ಇದೆ, ಎಲ್ಲ ಪಾರ್ಟ್ಸು ಪಿಕ್ಚರ್ಸು ಎಲ್ಲ ಫುಲ್ಲು ರೌಂಡ್ ಹಾಕೊಂಬರ್ಬೇಕು. ಇದೇನೋ ಡಿಸ್ಮೆಂಟಲ್ ಮಾಡ್ತವ್ರೆ ನೋಡಿ, ಇದೆಲ್ಲ ಪಿಕ್ಚರ್ಸ್. ನೋಡಿ ನಮ್ಮ ಮೇಲೆ ಫ್ಲೈಟ್ ಆರಾಯಿತು.
ಒಂದು ಅದು ಆರ್ಬಿಟರ್. GSLV, PSL. ಇದು ಶೂ ನೋಡಿ 70 ಅಂತ ಸೀಟೆಲ್ಲ ಹೋಗುತ್ತೆ. ಮ್ಯೂಸಿಯಂ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಮತ್ತೆ ಎಕ್ಸಿಟ್ ಗೇಟಿಗೆ ಬಂದಾಗ ಈ ಸೈಡ್ ನೋಡಿ ಶ್ರೀ ಶೇಟ್ ವಾಲ್ಚಂದ್ ಹೀರಾಚಂದ್, ಇವರು ಫೌಂಡರ್ ಆಫ್ HL. ಮತ್ತು ನಮ್ಮ PSL ಒಂದಿದೆ, ಚೆನ್ನಾಗಿದೆ. ಒನ್ಸು ಯಾರಾದರೂ ನಿಯರ್ ಬೈ ಇದ್ದರೆ ಅಥವಾ HL ನೋಡೋವಂಥ ಇಂಟ್ರೆಸ್ಟ್ ಇರೋಲ್ಲ ಬಂದು ವಿಸಿಟ್ ಮಾಡಿ ನೋಡ್ಬೋದು. 1-2 hours ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಿಸ್ಟ್ರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲ ಥರದ ಕಾಂಪೊನೆಂಟ್ಸು ಆ್ಯಂಡ್ ಅದೇ ಫೈಟರ್ ಜೆಟ್ಸಿಂದ ಹಿಡಿದು ನಮ್ಮದು ನೇವಿಗೆ ಇರೋವಂಥ ಫೈಟರ್ಸು ಆ್ಯಂಡ್ ಹೆಲಿಕಾಪ್ಟರ್ಸು ಮತ್ತು ಇಸ್ರೋ ಬಗ್ಗೆ ಎಲ್ಲ ನಿಮಗೆ ಕಾಂಪೊನೆಂಟ್ಸಿಂದ ಹಿಡಿದು ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತಾರೆ. ನೋಡ್ಬೋದು, ಚೆನ್ನಾಗಿದೆ ಎಲ್ಲ. ಸ್ಟಾರ್ಟಿಂಗಿಂದ ಬಿಫೋರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯಿಂದ ಯಾವ ಥರ ಸ್ಟ್ರಗಲಿಂದ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಇವಾಗ ಕಂಡೀಷನ್ ಹೇಗಿದೆ ಅಲ್ಲಿವರೆಗೂ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ನೋಡಿದ್ರೆ ಎಲ್ಲ ಕೂಡ ನಮಗೂ ಅರ್ಥ ಆಗುತ್ತೆ. ಇಲ್ಲಿ ಕೆಫೆಟೇರಿಯಾಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಟೀ, ಕಾಫಿ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ತಗೋಬೋದು. ಮತ್ತು ಗ್ರೂಪ್ ಎಲ್ಲ ಬಂದರೆ ನೋಡಿ ಇಲ್ಲಿ ಸಿಟ್ಟಿಂಗ್ ಏರಿಯಾನೂ ಇದೆ. ಆ್ಯಂಡ್ ಹೊರಗಡೆನೂ ಕೂತ್ಕೊಂಡು ಕುಡಿಬೋದು. ಟೀ ಹೊರಗಡೆನೂ ಕೂತ್ಕೊಂಡು ಈ ಥರ ಕುಡಿಬೋದು ನೋಡಿ. ಹೊರಗಡೆನೂ ಎಷ್ಟು ಜಾಗ ಇದೆ, ಸಾಕಾಗ ಚೀಲ್ ಮಾಡ್ಕೊಂಡು ಹೋಗಿ.